ಈ ಸೋಪಿಂದ 40 ಲಕ್ಷ ಬಂದಿದೆ ನನಗೆ. ಮಕ ತೋರಿಸು. ಅಯ್ಯೋ ಖುಷಿ ನೋಡು. ಇಲ್ಲ ಇಲ್ಲ ನಿಂತ್ಕೊತಾವಳೆ, ಕೆಳಗೆ ಕುತ್ಕೊಂಡ್ರೆ ಕುತ್ಕೊತಾ ಇಲ್ಲ ಅವಳು. ಅವಳು ಖುಷಿ ನೋಡ್ಬೇಕು ನೀನು. ಫಸ್ಟ್ ಟೈಮ್ ಬಂದ್ಬಿಟ್ಟವಳಲ್ಲ ಬೈಕಲ್ಲಿ ನಿನ್ ಜೊತೆ. ಕೊಡಿ, ಅದೇ ಕೃಷ್ಣ ತುಳಸಿನೇ ಕೊಡಿ. ಯಾವಾಗಲೂ ಎಡದಗೈಯೇ ಹೋಯ್ತದೆ, ಕೈ ಎಡದಗೈಯೇ ಹೋಗ್ಬಿಡ್ತದೆ ಯಾವಾಗಲೂ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶುಗೌಡ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಹಿಟ್ಟು ಕೂಡ ನೀಟಾಗಿ ಹರಳಿತ್ತು. ಗರಿ ಗರಿಯಾಗಿ ಇದ್ರೆ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಮೆತ್ತಗ್ ತರ ಆಗ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ದೋಸೆ ಅಂತ ಹೇಳ್ತೀನಿ. ನಾವ್ ಇದಕ್ಕೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಎರಡನೇ ಹಾಕಿರೋದು. ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಎಲ್ರು ಅವಲಕ್ಕಿ ಅದು ಇದು ಎಲ್ಲ ಹಾಕ್ತಾರೆ, ನಾವ್ ಅದೇನು ಹಾಕೋದಿಲ್ಲ. ಬರೀ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕೋದು ನಾವು. ನಮ್ಮನೇಲಿ ದೋಸೆ ಸ್ವಲ್ಪ ವೈಟ್ ಇದ್ರೆ ಯಾರು ತಿನ್ನಲ್ಲ. ಈ ತರ ರೋಸ್ಟ್ ಆಗ್ಬೇಕು. ನನಗೂ ಅಷ್ಟೇನೆ. ಈ ತರ ರೋಸ್ಟ್ ಆದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು. ಬಾಯಿಗೆ ಹಾಕಮ್ಮ. ಅಪ್ಪು ತಿನ್ನದದು ತಿನ್ನವ. ತಿನ್ನು, ಆ ತಿನ್ನು. ಹಂಗೆ ತಿನ್ನದದು ತಗೊಂಡ್ ತಿನ್ನು. ಗುಡ್ ಗರ್ಲ್. ಜಾಣ ನಮ್ಮಪ್ಪು, ಜಾಣನ ನಮ್ಮ ಯಶು ಪುಟಾಣಿ ಜಾಣ. ತಿನ್ನು, ತಗೊಂಡ್ ತಿನ್ನು. ಚಕ್ಲು ಬಾಲ್ ಹಾಕೋ ಕುತ್ಕೊಂಡು ತಿನ್ಬೇಕು ನೀಟಾಗೆ. ಈ ಕಲ್ಲು ಹಾಕೋ, ಚಕ್ಲು ಬಾಲ್ ಹಾಕೋ. ಅದ್ ಖಾಲಿ ಆಯ್ತು, ಇನ್ನೊಂದ್ ತಗೋ. ಅಪ್ಪು ಇನ್ನೊಂದ್ ದೋಸೆ ತಗೋ. ಹಂಗೆ ಸುಡಲ್ಲ ತಗೋ. ಸುಡ್ತಾ ಇಲ್ಲ. ಇಲ್ಲ ಕಣಪ್ಪ, ಸುಟ್ಟ ಇಲ್ಲ. ಅಪ್ಪು ಅದು ಬೇಡ. ತಿನ್ನು, ತಗೊಂಡ್ ತಿನ್ನು. ಗುಡ್ ಗರ್ಲ್. ತಗೋ ಅಪ್ಪು, ಅದು ಸುಡ್ತಾ ಇಲ್ಲ. ತಗೋ. ಸುಟ್ಟ ಇಲ್ಲಮ್ಮ, ತಿನ್ನು. ಸುಟ್ಟ ಇಲ್ಲ, ತಗೋ ತಿನ್ನು. ಇನ್ನು ಯಶುಗೂ ಕೂಡ ಅಷ್ಟೇನೆ. ನಾವು ಬೆಳಗ್ಗೆ ಎದ್ದು ಟಿಫನ್ ಏನ್ ಮಾಡ್ತೀವಿ ಅದನ್ನ ಸ್ವಲ್ಪ ಅವಳಿಗೆ ಕೊಡ್ತೀನಿ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ತಿಂದು ಅಭ್ಯಾಸ ಆಗ್ಲಿ ಅಂತ ಹೇಳಿ. ಆಮೇಲೆ ನಾನು ಅವಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ. ಅವಳು ಇನ್ನೂ ಹೊಟ್ಟೆ ತುಂಬ ತಿನ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಚಿಕ್ಕ ಕಟ್ ಮಾಡಿಕೊಟ್ರೆ ಸ್ವಲ್ಪ ತಿಂತಾಳೆ. ಹಂಗಾಗಿ ಇನ್ನು ಅವಳಿಗೆ ಟಿಫನ್ನು ಕೂಡ ಮಾಡಿಸಾದ್ಮೇಲೆ ಸ್ವಲ್ಪ ಹಿಂಗೆ ಆಟ ಆಡಿಸ್ತೀನಿ ಮನೆ ಒಳಗಡೆನೆ. ಆಟ ಆಡಿಸಿದ್ದಾದ್ಮೇಲೆ ಅವಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸರಿ ಬ್ಯಾಕ್ ಟು ತಿನ್ನಿಸ್ಬಿಟ್ರೆ ಅವಳಿಗೆ ತಿನ್ನಲಿಕ್ಕೆ ಅಷ್ಟು ಬೇಗ ಜೀರ್ಣಾಂಗ ಶಕ್ತಿ ಇನ್ನು ಮಕ್ಳಿಗೆ ಕಡಿಮೆನೇ ಅಲ್ವಾ. ಹಂಗಾಗಿ ಇನ್ನು ಯಶುಗೂ ಕೂಡ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಮನೆ ಒಳಗಡೆನೆ ಆಟ ಆಡಿಸ್ತಾ ಇದ್ದೀನಿ. ಇವತ್ತು ದೇವ್ರದ್ದು ಪೂಜೆ ಪಾತ್ರೆ ಎಲ್ಲ ತೊಳಿಬೇಕು. ಹಂಗಾಗಿ ಎತ್ತಿ ಇಟ್ಟಿದ್ದೀನಿ ದೇವ್ರ ಮನೇಲಿ. ಅದನ್ನು ಕೂಡ ಹೋಗಿ ಎಲ್ಲ ಬೀಳಿಸಿ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟು ಬಂದಿದ್ದಾಳೆ. ಇವಾಗ ಗಾಡಿ ಒಳಗಡೆಯಿಂದ ಕೆಳಗಡೆ ಇಳಿಯೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಒಂದು ಕ್ಷಣನೂ ಸಹಿತ ಒಂದು ಹತ್ರ ಕುತ್ಕೊಳ್ಳೋದಿಲ್ಲ. ತುಂಬಾ ತೀಟಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಯಶು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇರಬೇಕು ಅವಳನ್ನ ನಾನು. ಒಂದು ಕ್ಷಣ ಏನಾರ ಬಿಟ್ಟರು ಬಿದ್ದುಬಿಟ್ಟು ಕೈಗೆ ಕಾಲಿಗೆ ಏಟು ಮಾಡ್ಕೊತಾಳೆ. ಈ ಥರ ಅಲ್ಲೇ ತುಂಬ ಸರಿ ಮಾಡ್ಕೊಂಬಿಟ್ಟಿದ್ದಾಳೆ. ಹಂಗಾಗಿ ದೇವ್ರದ ಇದು ಯಾವುದು ಹೇಳ್ತೀರಾ ನೋಡೋದು ನೋಡಿ. ಇನ್ನು ನಮ್ಮ ಮನೇಲಿ ತುಳಸಿ ಗಿಡನ ತುಂಬ ಸರಿ ಹಾಕಿದ್ದೀನಿ. ಏನಕ್ಕೋ ಗೊತ್ತಿಲ್ಲ, ಅದು ಬರ್ತಾನೆ ಇಲ್ಲ. ಹಂಗಂಗೆ ಒಣಗಿ ಹೋಗ್ತಾನೆ ಇದೆ. ಏನು ಪ್ರಾಬ್ಲಮ್ಮು ಅಂತೇಳಿ ಗೊತ್ತಿಲ್ಲ. ನಾನು ತುಳಸಿದು ಬೀಜ ತೊಗೊಂಬಂದು ಹಾಕಿದ್ದೆ. ಹಂಗಾಗಿ ಇವತ್ತು ತುಳಸಿದು ಗಿಡನೇ ತೊಗೊಂಬಿಡೋಣ ಅಂತೇಳಿ ನರ್ಸರಿಗೆ ಬಂದಿದ್ವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ. ಹಂಗಾಗಿ ನೋಡೋಣ ಅಂತೇಳಿ ಬಂದಿದ್ದೀನಿ. ಅದೇ ಚೆನ್ನಾಗಿರೋದು. ಇದೇ ಥರ ಕವರಲ್ಲಿಲ್ವಾ? ಕವರಲ್ಲಿರೋದು 40 ಅದು. ಬೆಂಗಳೂರಲ್ಲಿ ಗಿಡಗಳಿಗೆ ತುಂಬಾನೇ ರೈಟ್ ಆಗಿಬಿಟ್ಟಿದೆ. ಈ ನಡುವೆ ಅಂತೂ ಸಿಕ್ಕಾಬಟ್ಟೆ ರೈಟ್ ಮಾಡಿಬಿಟ್ಟಿದ್ದಾರೆ. ಒಂದು ಚಿಕ್ಕ ಗಿಡ ಕೇಳಿದ್ರು 50 ರೂಪಾಯಿ 60 ರೂಪಾಯಿ ಅಂತ ಹೇಳ್ತಾರೆ. ಊರ ಕಡೆ ಎಲ್ಲ ನಾವು ಬೇಡ ಅಂತೇಳಿ ಬಿಸಾಕ್ತಿರ್ತೀವಿ. ಅಂಥ ಗಿಡಗಳಿಗೆ ಇವರು ಇಷ್ಟೊಂದು ರೈಟ್ ಹೇಳ್ತಾ ಇರ್ತಾರೆ.
ಇವ್ರಿಗೆ ಬರೀ ಇದೇ ಕೆಲಸ ಅಲ್ವಾ, ಹಂಗಾಗಿ ತುಂಬಾ ಚಾರ್ಜಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನು ಇಲ್ಲೇನು ತೊಗೊಳ್ಳಿಲ್ಲ, ಬರೀ ಒಂದು ತುಳಸಿ ಗಿಡ ತೊಗೋತಾ ಇದ್ದೀನಿ ಅಷ್ಟೇ. ಇದು ದೇವ್ರ ಮನೆ ಹತ್ರ ಇಡೋಕ್ಕೆ ಗಿಡಗಳು ಯಾವ್ದಾದ್ರು ಚೆನ್ನಾಗಿದೆಯಾ ಅಂತೇಳಿ ನೋಡೋಣ ಅಂತೇಳಿ ಅಂದ್ಕೊಂಡು ಕೇಳಿದೆ. ಅವರು ಸಿಕ್ಕಾಬಟ್ಟೆ ರೇಟ್ ಹೇಳ್ತಾ ಇದ್ದಾರೆ ಗಿಡಗಳಿಗೆ. ಇನ್ನು ಮನೇಲಿ ಗಗನ್ದಾಗಲಿ ಶಿವದಾಗಲಿ ನಂದಾಗಲಿ ಬರ್ತಡೇ ಆದರೆ ಸಾಕು, ಒಂದು ಚಿಕ್ಕದೊಂದು ಗಿಡನಾದರೂ ತೊಗೊಂಬಂದು ಮನೇಲಿ ಇಡ್ತೀನಿ. ನನಗೆ ಅದೇನೋ ತುಂಬಾ ಇಷ್ಟ, ಒಂದು ಮೆಮೊರೀಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಅವ್ರ ಬರ್ತಡೇಲಿ ತಂದಿದ್ದು ಅಂತ ಅನ್ಕೋಬೋದು ಅಂತ ಹೇಳಿ. ಓ, ಈ ಥರನೇ. ಎಷ್ಟಿದು ಜೊತೆ? ಒಂದಕ್ಕೆ 650. ಒಂದೇ ಒಂದು ಸಿಂಗಲ್ ಗಿಡಕ್ಕೇನೆ 650 ರೂಪಾಯಿ ಹೇಳಿದ್ರು. ನಾನು ಹಂಗೆ ಕೇಳಿದೆ ಜೊತೆಲಿ ಕೊಡಿ ಅಂತ ಹೇಳ್ಬಿಟ್ಟು. ಅವರು ಇಲ್ಲ, ಒಂದಕ್ಕೆ 650 ಅಂತ ಹೇಳಿದ್ರು. ಅದೇ ಕೃಷ್ಣ ತುಳಸಿನೇ ಕೊಡಿ. ಅದೇ ಕೊಡಿ, ಫಸ್ಟ್ ಕೇಳಿದೆ. ಯಾವಾಗಲೂ ಎಡದಗೈ ಹೋಯ್ತದೆ, ಕೈ ಎಡದಗೈ ಹೋಗ್ಬಿಡ್ತದೆ ಯಾವಾಗಲೂ. ಇನ್ನು ನಾನು ಕೂಡ ಗಿಡಗಳನ್ನ ತಗೊಂಡು ಮೆಡಿಕಲ್ಗೆ ಸ್ವಲ್ಪ ಐಟಮ್ಸ್ ತೊಳೋದಿತ್ತು, ಹಂಗಾಗಿ ಮೆಡಿಕಲ್ಗೆ ಬಂದಿದ್ದೀನಿ. ಸೋಪ್ ಹಾಕಬೇಕು. ಅದು ಫಸ್ಟ್ ವಿವರಿಸಿ. ಸರಿ ಆಯ್ತು, ಬಂದು ಮಾಡಿ. ಅಲ್ಲ ನೋಡು ಸುಮ್ಮನೆ. ಇದು 250 ಯಾವುದೋ ಬರುತ್ತಲ್ಲ, ದೊಡ್ಡದು ಬೇಕಾ? ಅಲ್ಲ ಅದೇ ಇರಲಿ ಬಿಡಿ, ಇದೇ ಇರಲಿ ಬಿಡಿ, ಸಾಕು. ಇನ್ನೇನು ಅದಾದ್ರೆ ಅಲ್ಲ, ಅದಕ್ಕೆ ಅಣ್ಣನ ಕೇಳು ಅದು ಯಾವ ಕಲರ್ ಅಂತ. ಇದು ಪಿಂಕ್, ಇದು ವೈಟ್ ಬರಲ್ಲ ಅಣ್ಣ, ಅದು ಒಂದೇ ಬರುತ್ತೆ. ವೈಟೇ ಇಲ್ಲ ತಾನೆ? ಒಳಗಡೆ ಯಾವ್ದು ಗೊತ್ತಿಲ್ಲ. ಅಲ್ಲ ಸೋಪು ಟೆಡಿ ಅಂತಂದ್ರೆ ಪಿಂಕ್ ಒಂದೇ ಬರೋದು ನಾನು ನೋಡಿದ ಪ್ರಕಾರ. ಒಂದು ಸಾಪ್ ಟೆಡಿ ಬಾರ್ ಅಂದ್ರೆ ಒಂದೇ ಬರೋದು, ಒಳಗಡೆ ಟೆಡಿ ಅಂದ್ರೆ ಪಿಂಕ್ ಅಂತ. ಸರಿ ಆಯ್ತು. ಈ ಸೋಪಿಂದ 40 ಲಕ್ಷ ಬಂದಿದೆ ನನಗೆ. ಮಕ ತೋರಿಸು. ಅಲ್ಲೇ ಯಶುಗೆ ಸೋಪು ಮತ್ತು ಕ್ರೀಮು ಎಲ್ಲ ಕೂಡ ತೊಗೊಂಡು ಬಂದೆ. ಇನ್ನು ಮನೆಗೆ ಬರೋದ್ರೊಳಗಡೆ ಅಮ್ಮ ಬಟ್ಟೆ ಎಲ್ಲ ಮಡಿತಾ ಇದ್ರು. ಇವತ್ತು ಶಿವದು ಬರ್ತಡೇ ಇದೆ, ಹಂಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ದೀವಿ. ನಾನು ಒಬ್ಬಳೇ ಮಾಡಲಿಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ, ಯಶು ಇದ್ದಾಳಲ್ಲ, ಹಂಗಾಗಿ ಅಮ್ಮನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ನಡುವೆ ತುಂಬಾ ಮಳೆ ಬರ್ತಿದೆಯಲ್ವಾ, ಹಂಗಾಗಿ ಒಂದು 3-4 ದಿವಸದಿಂದ ತೊಗೊಂಬಂದಿರೋದು ಮಡಚೆ ಇಟ್ಟಿರಲಿಲ್ಲ ಬಟ್ಟೆನ, ಹಂಗಾಗಿ ಎಲ್ಲನೂ ಒಂದತ್ರ ಗುಡ್ಡೆ ಹಾಕ್ಬಿಟ್ಟಿದೆ. ಇವಾಗ ಅಮ್ಮ ಅದನ್ನೆಲ್ಲ ತಗೊಂಡು ಮಡಚಿಡ್ತಿದ್ದಾರೆ. ನಮ್ಮನೆ ಡೈಲಿ 1-2 ಸರಿ ಬಟ್ಟೆ ತೊಳಿತಾ ಇರ್ತೀವಿ. ಒಂದು ಸರಿನಾದ್ರೂ ಸರಿ ತೊಳಿಲೇಬೇಕು ಡೈಲಿ ಬಟ್ಟೆನ, ಅಷ್ಟು ಬಟ್ಟೆ ಆಯ್ತಾ ಇರುತ್ತೆ. ಯಶುಗೆ ಅದು ಇದು ತಿನ್ನಿಸ್ತೀವಿ, ಹಂಗೆ ಗಲೀಜು ಮಾಡ್ಕೋತಾ ಇರ್ತಾಳೆ, ಮತ್ತು ಬಾತ್ರೂಮ್ಗೆ ಹೋಗ್ತಾಳೆ, ಎಲ್ಲ ಇರ್ತದೆ ಬಟ್ಟೆ. ಹಂಗಾಗಿ ಒಂದಿನಕ್ಕೊಂದ್ಸರಿ ಬಟ್ಟೆ ತೊಳಿಲೇಬೇಕು ನಮ್ಮ ಮನೇಲಿ. ನಾನಿನ್ನು ಮಂಚದ ಮೇಲ್ಗಡೆ ಇರೋದು ಪಿಲ್ಲೋ ಕವರು ಮತ್ತು ಬೆಡ್ಶೀಟು ಎಲ್ಲನೂ ಇವಾಗಲೇ ಹಾಕೊಂಬಿಡೋಣ ಅಂತೇಳಿ ಹಾಕ್ತಾ ಇದ್ದೀನಿ. ಇನ್ನು ಯಶುಗೆ ನಿದ್ದೆ ಬಂದುಬಿಟ್ರೆ ಒಂದೇ ಸಮ ಅಳ್ಲಿಕ್ಕೆ ಶುರು ಮಾಡಿಬಿಡ್ತಾಳೆ, ಯಾವ ಕೆಲಸನೂ ಆಗೋದಿಲ್ಲ. ಇವಾಗಲೇ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ನಿದ್ದೆ ಬಂದಮೇಲೆ ಅವಳಿಗೆ ಮಲಗಿಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ರೂಮಲ್ಲಿ ಯಶು ನಾನು ಇಬ್ಬರು ಮಲ್ಕೋತೀವಿ. ಶಿವುಗೆ ಇನ್ನೊಂದು ರೂಮಲ್ಲಿ ಮಲ್ಕೋತಾರೆ, ಅಮ್ಮ ಗಗನು ಹಾಲಲ್ಲಿ ಮಲ್ಕೋತಾರೆ. ಹಂಗಾಗಿ ಇಲ್ಲಿ ಯಶುಗೆ ನನಗೆ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಅವಳು ಮಲ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಪ್ರೆಗ್ನೆನ್ಸಿ ಇದ್ದಾಗ ಈ ಪಿಲ್ಲೋನ ತೊಗೊಂಡಿದ್ದೆ, ಅದು ಇವಾಗ ಯಶುಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಅವಳು ಮಲ್ಕೊಂಡಾಗ ಆ ಕಡೆಗೆ ಈ ಕಡೆಗೆ ಸೈಡ್ಗೆ ಕೊಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಯಶು ತುಂಬಾ ಹೊರಲಾಡ್ತಾಳೆ, ಕೆಳಗಡೆ ಬಿದ್ದುಬಿಟ್ರೆ ಭಯ ಆಗಿಬಿಡುತ್ತೆ ಅಂತ ಹೇಳಿ ಅವಳು ಮಲ್ಕೊಂಡಿದ್ದಾಗ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಅದನ್ನು ಕೊಡ್ತೀನಿ. ಇನ್ನು ಅಮ್ಮ ಬಟ್ಟೆ ಮಡಚುವಾಗ 1-2 ಬ್ಲೌಸು ಸ್ಟಿಚಸ್ ಕೂಡ ಬಿಟ್ಟೋಗ್ಬಿಟ್ಟಿತ್ತು ಅಂತೇಳಿ ಕೊಟ್ಟಿದ್ರು, ಅದನ್ನು ಕೂಡ ಇವಾಗಲೇ ಸ್ಟಿಚ್ ಮಾಡಿಕೊಟ್ಬಿಡೋಣ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಅದನ್ನು ಸೈಡ್ಗೆ ಇಟ್ಬಿಟ್ರೆ ಅದು ಅಲ್ಲೇ ಇಟ್ಟಿರ್ತೀನಿ, ಮರ್ತೋಗ್ಬಿಡುತ್ತೆ. ಅಮ್ಮ ಪದೇ ಪದೇ ಬ್ಲೌಸ್ ಇಲ್ಲಿ ಹೊಲ್ದ ಅಂತ ಕೇಳ್ತಾನೆ ಇರ್ತಾರೆ. ನನಗೆ ಕೆಲಸದ್ದು ಗಡಿ ಬಿಡಿಲಿ ಅದನ್ನು ಮರ್ತೇ ಹೋಗ್ಬಿಡ್ತೀನಿ. ಹಂಗಾಗಿ ಬಟ್ಟೆ ಮಡಚುವಾಗಲೇ ಸ್ವಲ್ಪ ಸ್ಟಿಚ್ ಮಾಡಿಕೊಟ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಶಿವು ಕೂಡ ಬಂದು ಚಿಕನ್ ಕೂಡ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗಡೆ ಸ್ವಲ್ಪ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಶು ಇದ್ದಾಳಲ್ವ, ಹಂಗಾಗಿ ಎಲ್ಲ ಕೆಲಸನೂ ಬೇಗ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಂಗಾಗಿ ಈ ನಡುವೆ ಅಮ್ಮನ ಹೆಲ್ಪು ಶಿವು ಹೆಲ್ಪು ತುಂಬಾ ತೊಗೋತೀನಿ ನಾನು. ಮೊದಲೆಲ್ಲ ಒಬ್ಬಳೇ ಪಟ ಅಂತ ಕೆಲಸಗಳನ್ನ ಮುಗಿಸ್ಕೊಬಿಡ್ತಾಯಿದ್ದೆ, ಈ ನಡುವೆ ಆ ಥರ ಆಗೋದಿಲ್ಲ. ಯಶು ಸ್ವಲ್ಪ ನಡಿಲಿಕ್ಕೆ ಶುರು ಮಾಡಿದ್ದಾಳೆ ಮನೆ ಒಳಗಡೆ, ಹಂಗಾಗಿ ಗೋಡೆ ಎಲ್ಲ ಇಟ್ಕೊಂಡು ನಡೀತಾ ಇರ್ತಾಳೆ. ಬಿದ್ದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಅವಳ ಹತ್ರನೇ ಗಮನ ಇಟ್ಕೊಂಡು ಅವಳ ಹತ್ರನೇ ಓಡಾಡ್ತಾ ಇರ್ತೀನಿ. ಹಂಗಾಗಿ ಇನ್ನು ಶಿವು ಕೂಡ ಚಿಕನ್ ತೊಗೊಂಡು ಬಂದರು, ಅಮ್ಮ ಎಲ್ಲ ರೆಡಿ ಮಾಡ್ಕೊಡ್ತಿದ್ದಾರೆ. ಇನ್ನು ನಾನು ಕೂಡ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಕಬಾಬ್ಗೂ ಸ್ವಲ್ಪ ಕಲಸಿಟ್ಟಿದ್ದೀನಿ.
ಇನ್ನು ಶಿವುಗೆ ಪೆಪ್ಪರ್ ಚಿಕನ್ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಇವತ್ತು ಶಿವುದು ಬರ್ತಡೇ ಇರೋದ್ರಿಂದ ಅವ್ರಿಗೆ ಇಷ್ಟ ಆಗಿರೋದನ್ನೇ ಮಾಡೋಣ ಅಂತೇಳಿ ಪೆಪ್ಪರ್ ಚಿಕನ್ನು ಕೂಡ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶಿವುಗೆ ಬರ್ತಡೇ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನಾವು ನಮ್ಮ ಸಂತೋಷಕ್ಕೋಸ್ಕರ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಈ ಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾನು ತುಂಬಾ ಖುಷಿ ಪಡ್ತೀನಿ ಅಂತಲೇ ಹೇಳ್ಬೋದು. ನನಗೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳೇ ಸಾಕು ಖುಷಿ ಪಡೋಕ್ಕೆ. ದೊಡ್ಡದಾಗೇನು ಗ್ರ್ಯಾಂಡಾಗೇನು ಮಾಡ್ತಾಯಿಲ್ಲ, ಮನೇಲೇ ಸಿಂಪಲ್ಲಾಗೇ ಮಾಡ್ಕೋತಾ ಇರೋದು. ಎಲ್ಲರಿಗೂ ಕೇಕ್ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಂದು ಬರ್ತಡೇ ಇವತ್ತು. ಅಪ್ಪಂದು ಬರ್ತಡೇ ಇವತ್ತು. ಗಾಡೀಲಿ ಹೋಗ್ತಾ ಇದ್ದೀನಿ ನಮ್ಮ ಅಪ್ಪನ ಜೊತೆ. ಅಪ್ಪನ ಜೊತೆ ಗಾಡೀಲಿ ಹೋಗ್ತಾ ಇದ್ದೀವಿ. ಕುತ್ಕೋ ಕೂಗವ. ಯಾರು ಅಪ್ಪು? ನಮ್ಮ ಅಪ್ಪನ. ಅಯ್ಯೋ ಖುಷಿ ನೋಡು. ಫಸ್ಟ್ ಟೈಮ್ ನಮ್ಮ ಅಪ್ಪನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಮ್ಮ ಅಪ್ಪಂಗೆ ಟೋಪಿನ ಹಾಕಿದ್ದೀನಿ. ಅಪ್ಪನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಮಮ್ಮಿ, ನಾನು, ಯಶು ಅಪ್ಪಂಗೆ ಬರ್ತಡೆಗೆ ಕೇಕ್ ತರಕ್ಕೆ ಹೋಗ್ತಾ ಇದ್ದೀವಿ. ಈಗಲೇ ಇಲ್ಲ ನಿಂತ್ಕೊತಾವಳೆ. ಕೆಳಗೆ ಕುತ್ಕೊಂಡ್ರೆ ಕುತ್ಕೊತಾ ಇಲ್ಲ ಅವಳು. ಅವಳು ಖುಷಿ ನೋಡ್ಬೇಕು ನೀನು. ಫಸ್ಟ್ ಟೈಮ್ ಬಂದ್ಬಿಟ್ಟಾಳಲ್ಲ ಬೈಕಲ್ಲಿ ನಿನ್ನ ಜೊತೆ. ನನ್ನ ಜೊತೆ ಅಭ್ಯಾಸ ಆಗೋಳೆ. ಅಪ್ಪು ಅಪ್ಪು ಯಾರ ಜೊತೆ ಹೋಗ್ತಾ ಇದೀಯಾ? ಯಾರ ಜೊತೆ ಹೋಗ್ತಾ ಇದೀಯ ನೀನು? ಅಯ್ಯೋ ಖುಷಿ ನೋಡು. ಡ್ಯಾನ್ಸ್ ಅಪ್ಪಿ ಅಪ್ಪು ಡ್ಯಾನ್ಸ್ ರೆಡಿ? ಇಡ್ತಿದ್ದೀನಿ. ರೆಡಿ? 1 2. ಯಾಕೋ ಡ್ಯಾನ್ಸೇ ಮಾಡ್ತಾ ಇಲ್ಲ ಅಪ್ಪುಚಿನ? ಸೈಲೆಂಟ್ ಆಗ್ಬಿಡ್ತು. ಇಡಿಯಪ್ಪ. ಇನ್ನು ಯಶುಗೆ ಬೈಕಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಕ್ಷಣನೂ ಕುತ್ಕೋತಾ ಇಲ್ಲ. ಎದ್ದು ಕುಣಿಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಅವತ್ತು ಹಿಂಗೆ ಬೈಕ್ ಓಡಿಸ್ತಾ ಇದ್ದೀನಿ. ಗಗನ ಹಿಡ್ಕೊಂಡು ಹಿಂದೆಗಡೆ ಏನು ಮಾಡಿದ್ರು ಕಡೆ ಕುತ್ಕೋತಾ ಇಲ್ಲ. ಹೋಗೋರು ಬರೋರ್ನೆಲ್ಲ ಓಯ್ ಓಯ್ ಅಂತ ಕೂತ್ಕೊಳ್ಳೋದು ಡ್ಯಾನ್ಸ್ ಮಾಡೋದು, ಕೂತ್ಕೊಳ್ಳೋದು ಡ್ಯಾನ್ಸ್ ಮಾಡೋದು ಮಾಡ್ತಾವಳೆ. ನಾನು ಕೆಳಗೆ ಕೂತ್ಕೊಳ್ಳೆ ಅಂತ ಎಷ್ಟು ಒದುಮ್ತಾ ಇದ್ದೀನಿ. ಅವಳು ಕುತ್ಕೋತಾ ಇಲ್ಲ. ಹಂಗೆ ಕ್ಯಾರಿ ಬ್ಯಾಗಿಂದ ಬೇಗ ಎತ್ಕೊಂಡು ಕುಣಿತಾವಳೆ ಹಂಗೆ ಫುಲ್ಲು. ಹಾಸನಾಂಬ ಬೇಕರಿ ಸ್ವೀಟ್ಸ್ ಇಲ್ಲೇ ಚೆನ್ನಾಗೈತೆ ಕೇಕ್. ಅವಾಗಿರೋದಲ್ಲಿ ಇದು ಫುಲ್ ಫ್ರೆಶ್ ಆಗಿತ್ತು. ಯಾವ್ದು ನೋಡು ಚೆನ್ನಾಗಿರೋದು? ನಿನ್ನ ಫೇವ್ರೇಟ್ ಯಾವ್ದು ನೋಡು? ಪೈನಾಪಲ್ಲು. ಅದು ನಂದು ಫೇವ್ರೇಟ್. ಅದು ಪೈನಾಪಲ್ ತಂತ್ಯಾ? ಬ್ಲಾಕ್ ಫಾರೆಸ್ಟ್ ನೋಡು. ಪೈನಾಪಲ್ ಎರಡು ಒಂದೇ ಥರ ಮಾಡೋರು. ಪೈನಾಪಲ್ ಎರಡು ಒಂದೇ ಥರ ಐತೆ. ಅದೇ ಎರಡೆರಡು ಮಾಡಿರ್ತಾರೆ. ಪೈನಾಪಲ್ ತೊಳೆದಾ? ನಾವು ಕೇಕೇನು ಆರ್ಡ್ರ್ ಕೊಟ್ಟಿರಲಿಲ್ಲ. ರೆಡಿ ಮಾಡಿ ಇಟ್ಟಿರೋದನ್ನೇ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ರೆಡಿ ಮಾಡಿರೋದೇ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಹಸ್ಬೆಂಡ್ ಅಂತಾನೆ. ಹ್ಯಾಪಿ ಬರ್ತ್ಡೇ. ಇನ್ನು ಬೇಕ್ರಿಯವರು ತುಂಬಾ ಪರಿಚಯ ಇದ್ದಾರೆ ನಮಗೆ ಅಂತಲೇ ಹೇಳ್ಬೋದು. ಅವರು ಕೂಡ ನಮಗೆ ರೇಗಿಸ್ತಾ ಇದ್ರು. ಬರ್ತಡೆಗೆ ಕೇಕ್ಗೆ ಹೆಸರು ಏನಾಗಬೇಕಂತ ಹೇಳಿ ನಾನು ಶಿವ ಹತ್ರನೇ ಹೇಳಿಸ್ತಾ ಇದ್ದೆ. ನೀವ್ಯಾಕೆ ಹೇಳ್ತೀರಾ, ಬರ್ತಡೇ ನಿಮ್ದಲ್ವಾ, ಅವ್ರು ಹೇಳ್ಬೇಕು ಅದನ್ನು ಅಂತ ಹೇಳಿ. ನಾನು ಹೋಗಿ ಹೇಳಲೇ ಇಲ್ಲ. ಹಂಗಾಗಿ ಅವರು ನಮ್ಮನ್ನ ರೇಗಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಈಗಲ್ಲ ಆಮೇಲೆ ಸೃಜಲ್ ಮಾಡ್ತೀನಿ. ಅದಕ್ಕೆ ಈ ಥರ ತಗೋ ಅಂತ ಹೇಳ್ತಾ ಇರೋದು. ಆ ಥರ ಬೇಡ ಸರಿ ತೋ. ನೀನು ಯಾವ್ದು ತೊಗೊಂಡಿರೋದು? ಇದ್ಯಾವುದು? ಅದು ಅದೇನಾ? ಅದು ಇದು ಇದು ಬೇರೆ ಇದು ಬೇರೆ ತಗೊಂಡಿದ್ಯಾ? ಯಾಕೆ? ಎರಡು ಒಂದೊಂದು ಹಿಡಿದಿಲ್ಲ. ಸರಿ
ಆಮೇಲೆ ಇನ್ನೇನು ಬೇಕು ಅಷ್ಟೇ. ಅಷ್ಟೇನಾ? ನಾವು ಬಿಲ್ ಹಾಕ್ಸ್ಬಿಟ್ಟು ಮಾಡಬಿಟ್ಟು ಮೇನ್ ರೋಡ್ ಹೋಗ್ಬರೋದು. ಜ್ಯೂಸು ಜ್ಯೂಸ್ ತಗೊಳ್ಳೋಣ. ಅಪ್ಪು ಹಾಯ್ ಮಾಡು. ಶಿವದು ಬರ್ತಡೇ ಇದೆ, ಹಂಗಾಗಿ ಕೇಕ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ತುಂಬಾ ರಶ್ ಇದೆ ಬೇಕ್ರಿಲಿ ಇವತ್ತು. ಈ ಬೇಕ್ರಿಲಿ ತುಂಬ ಚೆನ್ನಾಗಿ ಕೇಕ್ನ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಸನಾಂಬ ಬೇಕ್ರಿ ಅಂತ ಹೇಳ್ಬಿಟ್ಟು ನಮ್ಮ ಗಗನ್ಗೆ ನಾವು ಯಶುಗೆ ಮಂತ್ಲಿ ಫೋಟೋ ಶೂಟ್ ಮಾಡ್ತೀವಲ್ಲ, ಹಂಗಾಗಿ ಎಲ್ಲ ಇಲ್ಲೇ ತೊಗೊಂಡು ಹೋಗ್ತೀವಿ. ಹಂಗಾಗಿ ಇವತ್ತು ಕೂಡ ಇಲ್ಲಿಗೆ ಬಂದಿದ್ದೀವಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ತುಂಬಾ ರಶ್ ಇದೆ ಬೇಕ್ರಿಲಿ ಇವತ್ತು. ಚಾಕ್ಲೇಟ್ ಬೇಕು ನಿಮಗೆ? ಚಾಕ್ಲೇಟು ಅಪ್ಪನ ಅಪ್ಪ ಚಾಕ್ಲೇಟ್ ಕೊಡ್ಸು. ಅಪ್ಪುಜಿನ ನೋಡಿ ಚಾಕ್ಲೇಟ್ ಬೇಕಂತ ಹೇಳ್ಬಿಟ್ಟು ಚಾಕ್ಲೇಟ್ ಗೊತ್ತಾಯಿಲ್ವಂತೆ. ಬಾ ಇವೆಲ್ಲ ನಾನು ಮಾಡ್ತಿದ್ದೆ ಕಣೆ, ಗಾರ್ಬಿಟ್ ಡಿಸೈನ್ ಏ ಬೀಳ್ತಿ ಅಪ್ಪು. ಬೀಳ್ತಿ ಕಣಮ್ಮ. ಅಪ್ಪು ಚಿನ್ನ ಹ್ಯಾಪಿ ಬರ್ಡೇ ಟು ಯು. ನೀನು ಮಾಡು ಯಶು ಇಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಯಶುಮಾ, ಹ್ಯಾಪಿ ಬರ್ಡೇ ಟು ಯು. ನೀ ಮಾಡು. ರೆಡಿ ಕೇಕ್ ತೊಗೊಂಡೋದ್ರೂ ಅಷ್ಟೇ ಫ್ರೆಶ್ ಆಗೇ ಇರುತ್ತೆ. ಏನು ಆರ್ಡ್ರ್ ಕೊಟ್ಟೆ ಮಾಡಿಸ್ಬೇಕಂತ ಏನಿಲ್ಲ. ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಪೈನಾಪಲ್ ಕೇಕ್ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀವಿ. ನನಗೆ ಪೈನಾಪಲ್ ಅಂದರೆ ತುಂಬಾ ಇಷ್ಟ, ಹಂಗಾಗಿ ಕುತ್ಕೋ ಅಪ್ಪು. ಇನ್ನು ವರ್ಷನೂ ಅಷ್ಟೇ ಶಿವಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ ನನ್ನ ಕೈಲಿ. ಏನಾದರೂ ಒಂದು ಗಡಿಬಿಡಿಯಾಗಿ ಶಿವ ಕೈಲಿ ಸ್ವಲ್ಪ ಎಲ್ಪ್ ಮಾಡಿಸ್ಕೋಬೇಕಾಗುತ್ತೆ ನಾನು ಎಲ್ಲ ವಿಷಯದಲ್ಲೂ. ಇವಾಗ ಕೇಕ್ನೂ ಸಹಿತ ಶಿವನೇ ಕರ್ಕೊಂಡೋಗಿ ತೊಗೊಂಡು ಬಂದಿದ್ದೀನಿ. ಅದು ಯಾವ್ದು ಬೇಕು ಅಂತೇಳಿ ಶಿವನೇ ಕೇಳ್ಕೊಂಡು ಹೋಗಿ ತೊಗೊಂಡು ಬಂದಿರೋಂಥದ್ದು. ಇನ್ನು ಡೆಕೋರೇಷನ್ ಆದರೂ ನಾನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹೋದ ಸರಿ ತಂದಿರೋದೇ ಇತ್ತು, ಇದಕ್ಕೇನು ನಾನು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿಲ್ಲ, ಬರೀ ಬಲೂನ್ ಒಂದು ತೊಗೊಂಡಿರೋದು ಅಷ್ಟೇ. ಸ್ವಲ್ಪ ಫ್ಲವರ್ ಏನಾದರೂ ಹಾಕೋಣ, ಆರ್ಟ್ ಥರ ಏನಾದರೂ ಬಿಡಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದ್ರ ಮೇಲ್ಗಡೆ ಕೇಕ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಶಿವಗೆ ಈ ಥರ ಬರ್ತಡೇ ಎಲ್ಲ ಇಷ್ಟ ಆಗೋದಿಲ್ಲ. ನಾನು ಇರಲಿ ಒಂದು ಮೆಮೊರೀಸ್ ಅಂತ ಇರುತ್ತೆ ಅಂತ ಹೇಳಿ ವರ್ಷ ಸಿಂಪಲ್ಲಾಗಿ ಮನೇಲೇ ಏನಾದರೂ ಮಾಡ್ಕೋತೀನಿ. ಹಂಗೂ ಈ ಸರಿ ಹೊರ್ಗಡೆ ಹೋಗಿ ಮಾಡೋಣ ಅಂತೇಳಿ ಶಿವಗೆ ಹೇಳ್ದೆ. ಅವರು ಬೇಡಕ್ಕೆ ಬೇಡ, ನೀನು ಆ ಥರ ಎಲ್ಲ ಮಾಡೋದಾಯಿತು ಅಂದರೆ ನಾನು ಕೇಕೆ ಕಟ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು. ಹಂಗಾಗಿ ಮನೇಲೇ ಸಿಂಪಲ್ಲಾಗಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನನಗೆ ಆಸೆ ಇತ್ತು ಹೊರ್ಗಡೆ ಹೋಗಿ ಕೇಕ್ನ ಕಟ್ ಮಾಡಿಸ್ಬೇಕು. ಇದು ಪಾರ್ಟಿ ಹಾಲ್ ಬರುತ್ತಲ್ಲ ಕೇಕ್ ಕಟ್ ಮಾಡಲಿಕ್ಕೆ, ಇವಾಗೆಲ್ಲ ಹೋಗಿ ಮಾಡಿಸ್ತಾರಲ್ಲ, ಟ್ರೆಂಡಿಂಗ್ ಅಲ್ವಾ ಅದು, ಆ ಥರ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಶಿವು ಬೇಡ ಅಂತ ಹೇಳಿದ್ರು. ಹಂಗಾಗಿ ಸಿಂಪಲ್ಲಾಗಿ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಫೈನಲಿ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕಿತ್ತು, ನಮ್ಮ ಹತ್ರ ಟೈಮ್ ಇರಲಿಲ್ಲ. ಯಶು ಇದ್ದಾಳಲ್ವ, ಹಂಗಾಗಿ ಅವಳನ್ನ ಇಟ್ಕೊಂಡು ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನನಗೆ. ಅಡುಗೆ ಎಲ್ಲ ಮಾಡಬೇಕಿತ್ತು, ಹಂಗಾಗಿ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದರು ಅಡುಗೆಗೆ. ಇನ್ನು ಮಿಕ್ಕಿದ್ದೆಲ್ಲ ನಾನೇ ಮಾಡಬೇಕು. ಶಿವಿಗೆ ನಾನ್ ವೆಜ್ ಎಲ್ಲ ನಾನು ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ, ಇಷ್ಟಪಟ್ಕೊಂಡು ತಿಂತಾರೆ. ಹಂಗಾಗಿ ಬಾ ನಾನು ಹಿಂಗೆ ತಿರ್ಕೋಬೇಕು ತಾನೆ. ಅಪ್ಪು ಹ್ಯಾಪಿ ಬರ್ಡೇ ಟು ಮುತ್ತಿಕೋ ಇಬ್ರು. ಇಲ್ಲಿ ಅಪ್ಪು ಹ್ಯಾಪಿ ಬರ್ಡೇ ಟು ಯು. ಪಟಾಕಿ ಬಿಡು ಪರವಾಗಿಲ್ಲ, ಅದೇ ಆಫ್ ಮಾಡೋದು ವಿಡಿಯೋ ಆಯ್ತು ಬಿಡುದು, ಆಮೇಲೆ ಮಾಡು. ಹ್ಯಾಪಿ ಬರ್ಡೇ ಟು ಯು. ಒಂದೊಂದ್ಸತಿ ಹಂಗೆ ಮೂರನೇ ಬಾರಿ ಶಿವ ರಚಿಸ್ತವ್ರೆ, ಎಲ್ಲ ಕ್ಲಾಪ್ಸ್ ಮಾಡಿ ಈಗ. ಹ್ಯಾಪಿ ಬರ್ಡೇ ಡಮರ್. ಅದು ಪುಡಿ ಕಮ್ಮಿ ಐತೆ ಕಣೆ. ಅಪ್ಪುಚಿನ ಅಲ್ಲ ನೋಡು, ಚಪ್ಪಳ ತಟ್ಟಕ್ಕೆ ರೆಡಿ ಆಗವಳೆ. ಅಪ್ಪು
ನಾಲ್ಕನೇ ಬೇರೆ ಎಸ್ತವ್ರೆ. ಒಂದು ಪೇಪರ್ ತಗೋ ಇಲ್ಲಂದ್ರೆ ಪೇಪರ್ ಹಾಕ್ಬಿಟ್ಟು ಸ್ಪ್ಯಾನ್ ಹಾಕ್ ಮಾಡಪ್ಪ. ಪ್ಯಾನ್ ಎಲ್ಲ ಕಣ ಇದು ಪುಡಿ ಕಮ್ಮಿ ಐತೆ. ಬಿಡು 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 ಸಾಕು. ಕೇಕ್ ಮೇಲೆ ಉದ್ರು ಬಿಟ್ಟದು. ಇಲ್ಲ 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 ಅಪ್ಪು ಇವಾಗ ಕಟ್ ಮಾಡು ಫಸ್ಟ್ನೇ ಸತಿ ಇದು ಮಾಡೋ ಥರ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕ್ರಿಸ್ಪಟ್ ಹಾಕಿ ಹೇಳ್ತಿದ್ರಿ. ಬನ್ನಿ ಕೇಕ್ ಕಟ್ ಮಾಡೋದು ಬನ್ನಿ. ಮನೆಯಲ್ಲಂದ್ರೆ ಸ್ಮೆಲ್ ತರ ಆಗೈತೆ. ಕೇಕ್ ಕಟ್ ಮಾಡೋದು ಬನ್ನಿ. ನಾನೇ ಹ್ಯಾಪಿ ಬರ್ಡೇ ತಡೆ ಅಪ್ಪು. ಅಪ್ಪು ಕೈ ಕೊಡ್ತಾ ಇಲ್ಲ. ಅಪ್ಪು ಕೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಯಶುಮ ಕೊಡು. ಅವಳು ಯಾಕೆ ಕಟ್ ಮಾಡ್ತಾಳೆ ಹೇಳು? ಬರ್ತಡೆ ಅವಳ್ದ ಅದು. ತಡಿ ಹುಡುಗ ಚೂರು ತಿನ್ನಿಸ್ತೀನಿ. ನಿನಗೆ ಕೊಡ್ತೀನಿ ಅಂತ ನೋಡ್ತಾನೆ. ಚಾಕ್ಲೇಟ್ ಕಣೆ ಅದು ಕಟ್ಟಾಗೋಯ್ತದೆ. ನೀವು ನೋಡ್ತಾ ಇದ್ದೀರಿ. ಮುರಿದೋಯ್ತದೆ. ಅಲ್ಲಿ ನೋಡ ನಗುನ. ಪೈನಾಪಲ್ ಕೇಕು. ಹ್ಯಾಪಿ ಬರ್ಡೇ ಮೈ ಅಡ್ವಾನ್ಸ್ ಶಿವಕುಮಾರ್ ಎಚ್. ಅಡ್ವಾನ್ಸ್ ಲಾಕ್ನೆ. ಹ್ಯಾಪಿ ಬರ್ತ್ಡೇ ಶಿವ. ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನೋಡಿ ಇಂಥ ಹೆಂಡತಿ ಯಾರಿಗಾರ ಸಿಗ್ತಾರ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು. ಗಂಡಂಗೆ ಎಣ್ಣೆ ತಂದು ಕೊಟ್ಟಿದ್ದೀನಿ ಫಸ್ಟ್ ಟೈಮು. ಎನರ್ಜಿ ಮೆನ್ಸನ್ ಫೋರ್ಸ್. ಇನ್ನು ಸಾಮಾನ್ಯವಾಗಿ ಜೆಂಟ್ಸ್ದೆಲ್ಲ ಬರ್ತಡೇ ಅಂತ ಅಂದರೆ ಪಾರ್ಟಿ ಅದು ಇದು ಹೊರ್ಗಡೆ ಎಲ್ಲ ಹೋಗೋದಿದ್ದೇ ಇರುತ್ತೆ. ನನಗೆ ಆ ಥರ ಎಲ್ಲ ಇಷ್ಟ ಇಲ್ಲ ಶಿವನ ಕಳ್ಸೋಕ್ಕೆ. ಹಂಗಾಗಿ ಮನೇಲೇ ತೊಗೊಂಡು ಬಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಂಗಾಗಿ ಅವರು ಕೂಡ ತೊಗೊಂಡು ಬಂದಿದ್ದರು. ನಾನೇನು ಹೋಗಿ ತೊಗೊಂಬಂದಿರಲಿಲ್ಲ, ಶಿವಕೆಲೆ ತರಿಸಿದ್ದಿದ್ದು ಅದನ್ನು. ಹಂಗಾಗಿ ನಾನು ಸುಮ್ಮನೆ ಗಿಫ್ಟ್ ಕೊಡೋ ಥರ ಅವ್ರಿಗೆ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಸುಮ್ಮನೆ ಫ್ರೆಂಡ್ಗಳ ಜೊತೆ ಎಲ್ಲ ಹೋಗೋದು, ಈ ಫ್ರೆಂಡ್ಗಳು ಅಂತ ಅಂದಮೇಲೆ ನೋಡಲೇಬೇಕಾ, ಎಣ್ಣೆ ಪಾರ್ಟಿ ಅಂತ ಅಂದಮೇಲೆ ಗಲಾಟೆಗಳು ಆಗೇ ಆಗ್ತವೆ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಮನೇಲೇನೆ ಪ್ರಿಪೇರ್ ಮಾಡ್ತೀನಿ ಅವ್ರಿಗೆ. ಅಲ್ಲಿ ಏನೋ ಒಂದು ಗಲಾಟೆ ಆಗೋದು ಆ ಥರ ಎಲ್ಲ ನನಗೆ ಯಾಕೋ ಇಷ್ಟ ಇಲ್ಲ. ಬೇರೆಯವ್ರದ್ದೆಲ್ಲ ನೋಡ್ತೀನಲ್ವ, ಬರ್ತಡೇ ಪಾರ್ಟಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ನನಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಹಂಗಾಗಿ ಮನೇಲೇ ಅವ್ರಿಗೆ ನನ್ನ ಮದುವೆ ಆದಾಗಿಂದನೂ ಅಷ್ಟೇ ವರ್ಷ ಮನೇಲೇ ಅವರು ಈ ಪಾರ್ಟಿನ ಮಾಡ್ಕೋತಾರೆ. ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಆ ಥರ ಏನಿಲ್ಲ. ಕಂಪ್ನಿ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು 7up ಜ್ಯೂಸನ್ನ ತೆಗೆಸ್ಕೊಂಡಿದ್ದೀನಿ. ಅವ್ರ ಜೊತೆ ಮಾತಾಡ್ಕೊಂಡು ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಕೆಲಸದ್ದು ಗಡಿಬಿಡಿ ಎಲ್ರಿಗೂ ಇರುತ್ತೆ. ಹಂಗಾಗಿ ಇಂಥ ಟೈಮಲ್ಲಾದ್ರೂ ಗಂಡ ಹೆಂಡ್ತಿ ಕುತ್ಕೊಂಡು ಆರಾಮ್ಸೆಯಾಗಿ ಮಾತಾಡ್ಕೊಂಬಿಟ್ಟು ಇರ್ಬೋದು ಅನ್ನೋದು ನಂದು ಒಂದು ಆಸೆ ಅಷ್ಟೇ. ಈ ಹೊರ್ಗಡೆ ಎಲ್ಲ ಹೋಗಲಿಕ್ಕೆ ನಮಗೆ ಟೈಮ್ ಇರಲಿಲ್ಲ ಇವತ್ತು. ಹಂಗಾಗಿ ಮನೇಲೇ ಕುತ್ಕೊಂಡು ಮಾತಾಡ್ತಾ ಯಶುಗೂ ಸ್ವಲ್ಪ ಫೋಟೋಶೂಟ್ ಮಾಡ್ಕೋತಾ ಇದ್ದೀನಿ. ಅವಳಿಗಂತೂ ಕೂದಲಿಲ್ಲದೆ ಇರೋದಕ್ಕೂ ಯಾವುದೇ ಥರ ಬಟ್ಟೆ ಹಾಕಿದ್ರೂ ಚೆನ್ನಾಗೇ ಕಾಣ್ತಾ ಇಲ್ಲ. ನಾನು ಏರ್ ಬ್ಯಾಂಡ್ ಎಲ್ಲ ಹಾಕಿ ನೋಡಿದೆ, ಅದೂ ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಎಲ್ಲ ಕಿತ್ತು ಬಿಸಾಕ್ತಿದ್ದಾಳೆ. ಅವಳಿಗೆ ಸ್ಪೆಕ್ಸ್ ಅಂದರೆ ಇಷ್ಟ, ಅದನ್ನು ಕೂಡ ಕಿತ್ತು ಬಿಸಾಕ್ಬಿಟ್ಲು. ಇನ್ನು ಇವಾಗಿನ ಕಾಲದಲ್ಲಿ ಕುಡಿದೇ ಇರೋರು ಯಾರೂ ಇಲ್ಲ, ಎಲ್ಲರೂ ಕುಡಿತಾರೆ. ಹಂಗನ್ಬಿಟ್ಟು ಶಿವ ಏನು ಡೈಲಿ ಕುಡಿಯೋದಿಲ್ಲ, ಯಾವಾಗಲೂ ಒಂದೊಂದ್ಸರಿ ಅಪರೂಪಕ್ಕೆ ಕುಡಿತಾರೆ. ಯಾವ್ದಾದ್ರು ಫಂಕ್ಷನ್ ಇದ್ದರೆ ಆ ಥರ ಏನಾರು ಇದ್ದರೆ ಮಾತ್ರ ಕುಡಿಯೋದು, ಮನೇಲಿ ಯಾವ್ದಾದ್ರು ಪಾರ್ಟಿ ಇದ್ದರೆ ಮಾತ್ರ. ಹಂಗಾಗಿ ಹೊರ್ಗಡೆಯವರು ಎಲ್ಲಿ ಹೋಗಿ ಕುಡಿಯೋದಿಲ್ಲ ಅಂತಲೇ ಹೇಳ್ಬೋದು. ಅವರು ಡ್ರೈವರ್ ಕೆಲಸ ಮಾಡೋದ್ರಿಂದ ಕುಡ್ದೆಲ್ಲ ಗಾಡಿ ಓಡಿಸೋಂಗಿಲ್ಲ. ಹಂಗಾಗಿ ಮನೇಲಿ ಈ ಥರ ಫಂಕ್ಷನ್ ಏನಾರು ಇದ್ದಾಗ ಪರ್ಮಿಷನ್ ತೊಗೊಂಡೇ ಹೋಗಿ ತೊಗೊಂಬಂದು ಕುಡಿತಾರೆ ಅಂತಲೇ ಹೇಳ್ಬೋದು. ಬಾರ್ಗೆಲ್ಲ ಅಷ್ಟಾಗಿ ಹೋಗೋದಿಲ್ಲ, ಮನೇಲೇ ಕುಡಿತಾರೆ. ಹಂಗಾಗಿ
ನಾನು ಕೂಡ ಅವ್ರಿಗೆ ಏನು ಕೇಳಲಿಕ್ಕೆ ಹೋಗೋದಿಲ್ಲ. ಅವ್ರಿಗೂ ಅವ್ರದ್ದೇ ಆದ ಫ್ರೀಡಮ್ ಇರಬೇಕಲ್ವ ಸ್ವಲ್ಪನಾದರೂ ಅಂತ ಹೇಳ್ಬಿಟ್ಟು. ಇನ್ನು ಇವತ್ತಿನ ಬರ್ತ್ಡೇ ವ್ಲಾಗು ಈ ಥರ ಇತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊತೀನಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೋಡ್ತಾ ಇದ್ದೀರಾ ತುಂಬ ಜನ. ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.